ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ರೌಡಿಗೆ ಸರಿಯಾಗಿ ಬಾರಿಸಿ ಭರತ್ ಹತ್ರ ಗರುಡನ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದು ಇವನೇ ಸರ್. ಮೈಯೆಲ್ಲ ಮಾರ್ಕಿದೆ ನೋಡಿ. ಗರುಡ ಕಂಪ್ಲೇಂಟ್ನಲ್ಲಿ ಏನೇನೆಲ್ಲ ಹೇಳಿದ್ನೋ ಅವೆಲ್ಲ ಮ್ಯಾಚ್ ಆಗ್ತಿದೆ ನೋಡಿ ಸರ್. ಇವನೇ ಸರ್ ಅವನು ಅಂತಾನೆ ರಾಮ್. ಹೌದು ಸರ್, ಡಾಕ್ಟರ್ ಹೇಳ್ತಿರೋದು ಸರಿಯಾಗಿದೆ. ಆಲ್ರೆಡಿ ಇವನು ರೌಡಿ ಶೀಟರ್. ಈಗಾಗಲೇ ಇವನ ಮೇಲೆ ಸುಮಾರು ಕೇಸ್ಗಳು ಬುಕ್ ಆಗಿದೆ. ಇವನು ಪ್ರತಿ ಸಲ ಬೇಲ್ ಮೇಲೆ ರಿಲೀಸ್ ಆಗ್ತಾನೆ. ಇದನ್ನು ನೋಡಿದರೆ ಇವನೇ ಮಾಡಿದಾನೆ ಅನಿಸ್ತಿದೆ ಅಂತಾರೆ ರವಿ. ಬಟ್ ಇವನ ದೇಹದಲ್ಲಿ ಮಾರ್ಕಿದೆ ಅನ್ನೋ ಕಾರಣಕ್ಕೆ ಇವನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ರವಿ ಅಂತಾರೆ ಭರತ್. ಅಲ್ಲ ಭರತ್, ಇವನ ಮೇಲೆ ಇಷ್ಟೊಂದು ಗಾಯಗಳಿದೆ. ಗರುಡ ಹೇಳಿದ್ದಕ್ಕೂ ಇವನ ಮೈ ಮೇಲಿರೋ ಗಾಯಗಳಿಗೂ ಎಷ್ಟೊಂದು ಸಿಮಿಲಾರಿಟೀಸ್ ಇದೆ. ಮಹಾದೇವನ ಮೈ ಮೇಲೆ ಒಂದು ಗಾಯಗಳಿಲ್ಲ. ಇಷ್ಟು ಸಾಕಲ್ವಾ ಮಹಾದೇವ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಅಂತಾಳೆ ಕಾವ್ಯ. ಹೌದು ಸರ್, ಇವನು ಹೀಗೆ ಕೇಳಿದರೆ ಪ್ರಯೋಜನ ಇಲ್ಲ. ಸ್ಟೇಷನ್ ಕರ್ಕೊಂಡು ಹೋಗಿ ನಿಮ್ಮ ಸ್ಟೈಲ್ನಲ್ಲಿ ಬೆಂಡ್ ಎತ್ತಿದ್ರೆ ಇವನು ನಿಜ ಏನು ಅಂತ ಒಪ್ಕೊಳ್ಳೋದು ಅಂತಾನೆ ರಾಮ್. ಹೌದು ಭರತ್, ರಾಮ್ ಹೇಳ್ತಿರೋದು ಸರಿಯಾಗಿದೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರನ್ನು ಅರೆಸ್ಟ್ ಮಾಡಿದ್ದೀರಾ? ದಿಸ್ ಈಸ್ ನಾಟ್ ರೈಟ್. ಮೊದಲು ಮಹಾದೇವನ್ನ ರಿಲೀಸ್ ಮಾಡಿ ಅಂತಾಳೆ ಕಾವ್ಯ. ಯಾವ ಕರ್ಮ ಇದು. ಹೇಗಾದರೂ ಮಾಡಿ ಮಹಾದೇವನ್ನ ಮಾಡಿದ್ದು ಅಂತ ಪ್ರೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವನು ಯಾವನೋ ಮಧ್ಯೆ ಬಂದು ಎಲ್ಲ ಹಾಳು ಮಾಡ್ದ. ಥೂ ಅಂತ ಭರತ್ ಯೋಚನೆ ಮಾಡ್ತಾನೆ. ಭರತ್, ಏನು ಯೋಚನೆ ಮಾಡ್ತಿದ್ದೀಯ? ನಾನು ನಿನ್ಗೆ ಹೇಳಿದ್ದು ಮೊದಲು ಮಹಾದೇವನ ರಿಲೀಸ್ ಮಾಡು ಅಂತಾಳೆ ಕಾವ್ಯ. ಹಾಂ ಕಾವ್ಯ, ನೀವೆಲ್ಲ ಸ್ಟೇಷನ್ಗೆ ಬಂದು ಮಹಾದೇವನ ಬಿಡಿಸ್ಕೊಂಡು ಹೋಗಿ ಅಂತಾನೆ ಭರತ್. ಈ ನನ್ನ ಮಗ ಏನಕ್ಕೂ ಪ್ರಯೋಜನ ಇಲ್ಲ. ಇವನೇನಾದರೂ ನನ್ನ ಹೆಸರು ಬಾಯಿಬಿಟ್ರೆ ಮುಗೀತು ನನ್ನ ಕತೆ ಅಂತ ಕಿಟ್ಟಿ ಯೋಚನೆ ಮಾಡ್ತಾನೆ. ರೀ ರವಿ, ಎಳ್ಕೊಂಡು ಬನ್ನಿರಿ ಇವನ್ನ ಅಂತ ಭರತ್ ಹೋಗ್ತಾನೆ. ಎಲ್ಲರೂ ಸ್ಟೇಷನ್ಗೆ ಬರ್ತಾರೆ. ರೀ ರವಿ, ಆ ಮಹಾದೇವನ ಹೊರಗಡೆ ಕರ್ಕೊಂಡು ಬನ್ನಿರಿ ಅಂತಾನೆ ಭರತ್. ಮಹಾದೇವ ಸೆಲ್ಲಿಂದ ಹೊರಗೆ ಬರ್ತಾನೆ. ಆಗ ಶ್ರೀಧರ ಬಂದು, ಮಹಾದೇವ, ಇವ್ರು ಯಾರೂ ನನಗೆ ನಿನ್ನ ನೋಡೋಕೆ ಅವಕಾಶ ಕೊಟ್ಟಿಲ್ಲ. ನಿನಗೇನೂ ಆಗಿಲ್ಲ ತಾನೇ? ನಿನ್ನ ಹೊಡೆದ್ಬಿಡ್ತಾರೋ ಅಂತ ನನಗೆ ಜೀವ ಹೋದಾಗಿತ್ತು ಅಂತಾರೆ. ಚಿಕ್ಕಪ್ಪ, ನನಗೇನೂ ಆಗಿಲ್ಲ, ನೀವೇನೂ ಯೋಚನೆ ಮಾಡಬೇಡಿ. ಹೆಂಗೆ ಒಳಗೆ ಹೋಗಿದ್ನೋ ಹಾಗೆ ಆಚೆ ಬಂದಿದ್ದೀನಿ ಅಂತಾನೆ ಮಹಾದೇವ. ಸರ್, ಸೋಮವಾರದೊಳಗೆ ಅಸಲಿ ಅಪರಾಧಿನ ಹಿಡ್ತರ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ಮುಗಿಯೋಕ್ಕೂ ಮುಂಚೆನೇ ತಂದಿದ್ದೀನಿ. ಈಗ ನ್ಯಾಯ ಹೊರಗಿದೆ, ಅನ್ಯಾಯ ಕಂಬಿ ಹಿಂದೆ ಇದೆ. ಇನ್ಮೇಲಾದರೂ ಕಂಪ್ಲೇಂಟ್ ತೆಗೋಕ್ಕೂ ಮುಂಚೆ ಅವ್ರ ಹಿನ್ನೆಲೆ ಏನು ಅಂತ ಗಮನಿಸಿ ಅಂತಾನೆ ರಾಮ್. ಮಹಾದೇವ್, ವಿಷಯ ಏನು ಅಂತ ತಿಳಿದೆ ನಿನ್ನ ತಪ್ಪಿಲ್ಲ ಅಂತ ಹೇಳಿದ್ರು ನಾನು ಇನ್ಮೇಲೆ ಅನುಮಾನ ಪಟ್ಟೆ ಅಂತಾಳೆ ಕಾವ್ಯ. ಇದು ಗೆದ್ದಿರೋ ಸೀನ್ ಕಣಮಿ, ಎಲ್ಲರೂ ಖುಷಿಯಾಗಿರಿ. ಸಾಹೇಬ್ರೆ, ಮನುಷ್ಯರನ್ನ ಕಂಬಕ್ಕೆ ಕಟ್ಟಾಕ್ಬೋದು, ಆದರೆ ಸತ್ತೇನಲ್ಲ, ಅದನ್ನು ಕಟ್ಟಾಕೋಕ್ಕೆ ನಿಮ್ಮ ಕೈಲಿ ಆಗಲೂ ಇಲ್ಲ ನೋಡಿ. ಕೊನೆಗೂ ನ್ಯಾಯ ಉಳಿಸ್ಕೊಳ್ಳೋಕ್ಕೆ ನನ್ನ ತಮ್ಮನೇ ಬರಬೇಕಾಯ್ತು. ಇವತ್ತು ನ್ಯಾಯ ಗೆದ್ದಿದೆ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ನಿಮಗಿಂತ ನನಗಿಂತ ನ್ಯಾಯ ಕೊಡೋದಕ್ಕೆ ಅಂತ ಮೇಲೊಬ್ಬ ಇರ್ತಾನೆ. ಸ್ವಲ್ಪ ತಡ ಆದರೂ ಸರಿಯಾಗಿರೋ ತೀರ್ಪನ್ನೇ ಕೊಡ್ತಾನೆ. ಮೊದಲಿಗೆ ಅನ್ಯಾಯ ಗೆದ್ದರೂ ಒಂದಲ್ಲ ಒಂದಿನ ಅದಕ್ಕೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತಾನೆ ಮಹಾದೇವ. ಸರ್, ಮುಂದೆ ಅಂತಾನೆ ರಾಮ್. ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಾನೆ ಭರತ್. ಥ್ಯಾಂಕ್ ಯು ಸರ್ ಅಂತಾನೆ ರಾಮ್. ರಾಮ್, ಮೊದಲು ಫೋನ್ ಕೊಡಿಲಿ, ಅತ್ತೆಗೆ ಫೋನ್ ಮಾಡೋಣ, ಅವ್ರು ಗಾಬರಿ ಆಗಿರ್ತಾರೆ ಕಣೋ ಅಂತಾಳೆ ಪ್ರೇಮ. ತಗೋ ಅಂತ ಫೋನ್ ಕೊಡ್ತಾನೆ ರಾಮ್. 1 ನಿಮಿಷ ಅಂತಾನೆ ಭರತ್. ಈಚೆ ಕಲ್ಯಾಣಿ ದೇವರಿಗೆ ದೀಪ ಹಚ್ಚಿ ಕೈ ಮುಗ್ದು, ನನ್ನ ಮಗ ಮಾಡದೇ ಇರೋ ತಪ್ಪಿಗೆ ಸ್ಟೇಷನ್ಗೆ ಹೋಗೋ ಹಾಗಾಗಿದೆ ದೇವ್ರೆ, ಅವನನ್ನು ನೀನೇ ಕಾಪಾಡಬೇಕು, ನನ್ನ ಮಗನ ಕಾಪಾಡು ಅಂತ ಹೇಳ್ತಾರೆ. ಈಚೆ ಪ್ರತಾಪ್, ಇನ್ನೊಂದು ಸೈನ್ ಹಾಕ್ಬಿಟ್ಟು ಹೋಗಿ ಅಂತಾರೆ. ಈಚೆ ಕಲ್ಯಾಣಿಗೆ ಕಾಲ್ ಬರುತ್ತೆ. ಹೇಳು ಪ್ರೇಮ ಅಂತಾರೆ. ಅತ್ತೆ, ಮಹಾದೇವನ ಕರ್ಕೊಂಡು ಬರ್ತಿದ್ದೀವಿ. ರಾಮ್ ನಿಜವಾದ ಆರೋಪಿನ ಒಪ್ಪಿಸ್ದ. ಮಹಾದೇವ ಅವರನ್ನು ಬಿಟ್ಟು ಕಳಿಸ್ತಿದ್ದಾರೆ ಅಂತಾಳೆ ಪ್ರೇಮ. ಹೌದಾ ಪ್ರೇಮ, ನೀನು ಹೇಳ್ತಿರೋ ಮಾತು ನಿಜನಾ? ಪ್ರೇಮ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಕೊನೆಗೂ ಆ ಭಗವಂತ ಕಣ್ಬಿಟ್ಬಿಟ್ಟ, ನನ್ನ ಮಗನ ಕಾಪಾಡ್ದ ಅಂತಾರೆ ಕಲ್ಯಾಣಿ. ಹೌದತ್ತೆ, ಸರಿ ಸರಿ, ನಾವೀಗ ಬರ್ತಿದ್ದೀವಿ ಅಂತಾಳೆ ಪ್ರೇಮ. ಬೇಗ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕಲ್ಯಾಣಿ. ಈಚೆ ಕಾವ್ಯ, ಭರತ್, ಥ್ಯಾಂಕ್ ಯು ಸೋ ಮಚ್, ನನ್ನ ಮಾತಿಗೆ ಬೆಲೆ ಕೊಟ್ಟು FIR ಫೈಲ್ ಮಾಡಿದೆ, ವೆಯ್ಟ್ ಮಾಡಿದೆ ಅಂತಾಳೆ. ಇಟ್ಸ್ ಓಕೆ ಕಾವ್ಯ ಅಂತಾನೆ ಭರತ್. ಅಣ್ಣ ಹೊರಡೋಣ ಅಂತಾನೆ ರಾಮ್. ಮಹಾದೇವ ಬರುವಾಗ ಭರತ್ಗೆ ಗುರಾಯಿಸ್ತಾ ಬರ್ತಾನೆ. ಈಚೆ ಕಲ್ಯಾಣಿ, ಮಹೇಶ್ವರಿ ಹತ್ರ, ನಮ್ಮ ಮನೆಗೆ ಬಂದಿದ್ದ ಕಳಂಕ ದೂರ ಆಯಿತು, ಕತ್ಲಲ್ಲಿ ಇದ್ದವರಿಗೆ ಬೆಳಕು ತೋರಿಸ್ಬಿಟ್ಟ, ಕೊನೆಗೂ ಆ ಭಗವಂತ ನಮ್ಮ ಕೈ ಹಿಡಿದ್ಬಿಟ್ಟ ಅಂತಾರೆ. ಇಲ್ಲ, ನೀವು ಕೇಳಿಸ್ಕೊಳ್ಳೋದ್ರಲ್ಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿರಬೇಕು, ಇದು ಕೊಲೆ ಕೇಸಕ್ಕ ಅಂತಾರೆ ಮಹೇಶ್ವರಿ. ಅದೆಲ್ಲ ನನಗೆ ಗೊತ್ತಿಲ್ಲ ಮಹೇಶ್ವರಿ. ಪ್ರೇಮ ಈಗ ತಾನೇ ಫೋನ್ ಮಾಡಿದ್ಲು, ನಮ್ಮ ಮಹಾದೇವನ ಕರ್ಕೊಂಡು ಬರ್ತಿದ್ದಾರಂತೆ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ, ಅಣ್ಣ ಬರ್ತಿದ್ದಾನ ಅಂತ ಸನ್ನೆ ಮಾಡ್ತಾಳೆ. ಹೌದು ಪಂಚಮಿ, ನಿಮ್ಮ ಅಣ್ಣ ಬರ್ತಿದ್ದಾನೆ ಅಂತಾರೆ ಕಲ್ಯಾಣಿ. ಅಮ್ಮ, ಅಣ್ಣ ಬಂದರೆ ಪ್ರಾಬ್ಲಮ್ ಸಾಲ್ವ್ ಆದಾಗಲ್ವಾ ಅಂತಾಳೆ ಪೂರ್ವಿ.
ಮುಂದೆ ಏನಾಗುತ್ತೆ ನೋಡಬೇಕು ಅಲ್ವಾ ಅಕ್ಕ ಅಂತಾರೆ ಮಹೇಶ್ವರಿ. ಏನೇ ತೊಂದರೆ ಆದ್ರೂ ಪಾಪದ ಕೆಲಸ ಮಾಡೋರಿಗೇನೆ, ಪಾಪಿಗಳಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿ ನನ್ನ ಮಹಾದೇವನ್ನ ಕರ್ಕೊಂಡು ಬರ್ತಾ ಇರೋದು ಯಾರು ಹೇಳು ಅಂತಾರೆ ಕಲ್ಯಾಣಿ. ಯಾರಕ್ಕ ಅಂತಾರೆ ಮಹೇಶ್ವರಿ. ನಮ್ಮ ರಾಮ್ ಅಂತಾರೆ ಕಲ್ಯಾಣಿ. ಮಹೇಶ್ವರಿ ಶಾಕ್ನಿಂದ ರಾಮ್ ಅಂತಾರೆ. ಹೌದು ಮಹೇಶ್ವರಿ, ರಾಮ್ ನಿಜವಾದ ಅಪರಾಧಿನ ಪೊಲೀಸ್ಗೆ ಹಿಡ್ಕೊಟ್ಟಿದ್ದಾನಂತೆ ಅಂತಾರೆ ಕಲ್ಯಾಣಿ. ಅಯ್ಯೋ ದೇವ್ರೆ, ರಾಮ್ ಕಿಟ್ಟಿನ ಹಿಡಿದು ಪೊಲೀಸ್ಗೆ ಕೊಟ್ಟಿಲ್ಲ ತಾನೆ, ಹಾಗೇನಾದರೂ ಆಗಿದ್ರೆ ಮುಗೀತು ಕತೆ ಅಂತ ಯೋಚನೆ ಮಾಡಿ ಗರುಡನ ಕೊಲೆ ಮಾಡೋಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದಂತೆ ಅಂತಾರೆ ಮಹೇಶ್ವರಿ. ಅದು ಗೊತ್ತಿಲ್ಲ, ಅವನೊಬ್ಬ ರೌಡಿ ಅಂತೆ, ಇವನು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಮಹೇಶ್ವರಿ, ನಿನ್ನ ಮುಖ ಯಾಕೆ ಬಾಡೋಗಿದೆ ಅಂತಾರೆ ಕಲ್ಯಾಣಿ. ಮಹಾದೇವ ಬರೋದು ಖುಷಿನೇ, ಆದರೆ ಸ್ವಂತ ಹೆಂಡತಿ ಕಾವ್ಯನೇ ಅವನ್ನ ನಂಬಲಿಲ್ವಲ್ಲ, ಅದಕ್ಕೆ ಬೇಜಾರು ಅಂತಾರೆ ಮಹೇಶ್ವರಿ. ಆಗ ಮಹಾದೇವ ಮತ್ತೆ ಎಲ್ಲರೂ ಬರ್ತಾರೆ. ಪಂಚಮಿ, ಹೋಗಿ ಆರತಿ ತಟ್ಟೆ ತಗೊಂಡು ಬಾ ಅಂತಾರೆ ಕಲ್ಯಾಣಿ. ಮಹಾದೇವ, ಬಂದ್ಯಾ ಕಂದ, ನೀನು ನೋಡಿದ ತಕ್ಷಣ ನನ್ನ ಜೀವ ಬಂದ ಹಾಗಾಯಿತು, ಕೊನೆಗೂ ದೇವ್ರು ನನ್ನ ಕೈ ಬಿಡಲಿಲ್ಲ ಅಂತಾರೆ ಕಲ್ಯಾಣಿ. ನಾನು ಬಂದಾಯ್ತಲ್ಲ, ಕಣ್ಣಲ್ಲಿ ಯಾಕೆ ನೀರು, ನಾನು ಹೆಂಗೆ ಹೋದ್ನೋ ಹಾಗೆ ವಾಪಸ್ ಬಂದಿದ್ದೀನಿ. 6 ಅಡಿ ಕಟೌಟು, 1 ಇಂಚು ಆ ಕಡೆ ಈ ಕಡೆ ಆಗಿಲ್ಲ ಅಂತಾನೆ ಮಹಾದೇವ. ರಾಮ್, ನೀನು ಮಾಡಿದ ಉಪಕಾರನ ನಾನು ಮರೆಯೋಕ್ಕಾಗಲ್ಲ, ನಾನು ನಿನ್ನ ಋಣನ ಅಂತ ಕಲ್ಯಾಣಿ ಹೇಳುವಾಗ, ಹೀಗೆಲ್ಲ ಮಾತಾಡಿದರೆ ನನ್ನ ಮೇಲೆ ಆಣೆ ದೊಡ್ಡಮ್ಮ, ನನ್ನ ಕರ್ತವ್ಯ ಇದು, ಸೊ ನಾನು ಮಾಡಿದೆ ಅಂತಾನೆ ರಾಮ್. ಇದಕ್ಕೆ ಅನಿಸುತ್ತೆ ನನ್ನ ಗಂಡ ನನಗೆ ಮಾತ್ರ ಮುದ್ದಾಗಿ ಕಾಣಿಸೋದು, ಸುಂದರ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ರಾಮ್, ನಿನ್ನಿಂದಾಗಿ ಮಹಾದೇವ ಬೇಗ ಮನೆಗೆ ಬಂದ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ಇವನು ನನ್ನಣ್ಣ, ಇಂಥ ಟೈಮಲ್ಲಿ ನಾನು ಸುಮ್ಮನಿರ್ಬೇಕಾ? ಮನೆ ವಿಷಯ ಅಂತ ಬಂದಾಗ ನಾವೆಲ್ಲರೂ ಒಂದೇ, ಒಗ್ಗಟ್ಟಿನ ಬಗ್ಗೆ ಅದರ ಶಕ್ತಿ ಬಗ್ಗೆ ಹೇಳ್ಕೊಟ್ಟಿದ್ದೆ ನೀವು ಅಲ್ವಾ ಅಂತಾನೆ ರಾಮ್. ಒಗ್ಗಟ್ಟಿನ ಮುಂದೆ ಏನೂ ಇಲ್ಲ ಅಂತಾನೆ ಮಹಾದೇವ. ಪಂಚಮಿ, ಬೇಗ ಬಾ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಆರತಿ ತರ್ತಾಳೆ. ಆರತಿ ಮಾಡು, 1 ನಿಮಿಷ ರಾಮ್, ನೀನು ಮಹಾದೇವನ ಪಕ್ಕ ನಿಂತ್ಕೋ, ಪಂಚಮಿ ಇಬ್ಬರಿಗೂ ಆರತಿ ಮಾಡು ಅಂತಾರೆ ಕಲ್ಯಾಣಿ. ಪಂಚಮಿ ಆರತಿ ಮಾಡ್ತಾಳೆ. ನಂತರ ಎಲ್ಲರೂ ಮನೆಯೊಳಗೆ ಬರ್ತಾರೆ. ನೀನು ಯಾಕಮ್ಮ ಇಲ್ಲೇ ನಿಂತಿದ್ಯಾ, ಬಾ ಅಂತಾಳೆ ಪೂರ್ವಿ. ನೀನು ಹೋಗು ಅಂತ ಪೂರ್ವಿನ ತಳ್ಳಿ, ನಾನು ಮಾಡಿದ್ದೆಲ್ಲ ಹಾಳಾಗೋಯ್ತು, ರಾಮ್ ನನ್ನ ಕಡೆ ನೋಡಲೇ ಇಲ್ವಲ್ಲ ಅನ್ನೋ ಟೆನ್ಷನ್ ಒಂದು ಕಡೆ, ಆದರೆ ಸತ್ಯ ಗೊತ್ತಾಗಿದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ ಅನ್ನೋ ಸಮಾಧಾನ ಇನ್ನೊಂದು ಕಡೆ. ಕಿಟ್ಟಿ ಸಿಕ್ಕಾಕೊಳ್ದೇ ಇದ್ದರೆ ಸಾಕು ಅಂತಾರೆ ಮಹೇಶ್ವರಿ. ನಂತರ ಕಿಟ್ಟಿ ಮನೆಗೆ ಬರ್ತಾನೆ. ಮಹೇಶ್ವರಿ ಅವನ ಹತ್ರ ವಿಷಯ ಕೇಳ್ತಾ, ರೌಡಿ ನಿನ್ನ ಹೆಸರು ಬಾಯ್ಬಿಟ್ರೆ ಏನು ಮಾಡೋದು ಅಂತಾರೆ. ನೀನು ಟೆನ್ಷನ್ ಆಗಬೇಡ, ಅವ್ನು ನನ್ನ ಹೆಸರು ಬಾಯ್ಬಿಡಲ್ಲ, ಅವನಿಗೆ ಇದೆಲ್ಲ ರೂಢಿ ಇರುತ್ತೆ ಅಂತಾನೆ ಕಿಟ್ಟಿ. ಹೌದಾ, ಮಹಾದೇವ ವಾಪಸ್ ಬಂದನಲ್ಲ ಅಂತಾರೆ ಮಹೇಶ್ವರಿ. ಹೌದಕ್ಕ, ಈ ಪ್ಲ್ಯಾನು ಎಕ್ಕಟ್ಟೋಯ್ತು, ನಿನ್ನ ಮಗ ರಾಮ್ ಬಂದು ಕಾಪಾಡಿಬಿಟ್ಟ ಅಂತ ಕಿಟ್ಟಿ ಹೋಗ್ತಾನೆ. ಈಚೆ ಮಹಾದೇವ ರೂಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಮೈಮೇಲಿರೋ ಬಾಸುಂಡೆನ ನೋಡ್ತಾ, ಮೈಮೇಲೆ ಕಾಕೆ ಬಟ್ಟೆ, ಕೈಯಲ್ಲಿ ಸರ್ಕಾರಿ ಗೊತ್ತು ಇಲ್ಲದೆ ಹೋದರೆ ಯಾವನಾದರೂ ನನ್ನ ಮೈ ಮುಟ್ಟಕ್ಕಾಯ್ತದ? ಲೋ ಪೊಲೀಸಪ್ಪ, ನಿನ್ನ ಅಧಿಕಾರನ ಪಕ್ಕಕ್ಕಿಟ್ಟು ಗುಂಡಿಗೆ ಕೊಟ್ಟು ಹೋರಾಡಿದರೆ ನನ್ನ ಎಡಗೈನೂ ಅಲ್ಲಾಡ್ಸೋಕೆ ಆಗಲ್ಲ ನಿನ್ನಲ್ಲಿ. ಅಂಥದ್ರಲ್ಲಿ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ಯಲ್ಲ ಅಲ್ವಾ? ಇರಲಿ, ನನಗೂ ಒಂದು ಟೈಮ್ ಬರುತ್ತೆ, ಆವಾಗ ಏನು ಅಂತ ತೋರಿಸ್ತೀನಿ. ಮೊದಲು ಇದಕ್ಕೆ ಮುಲಾಮ್ ಹಚ್ಕೊಳ್ಳೋಣ ಅಂತ ಹಚ್ಕೊಳ್ಳುವಾಗ ಮಹಾದೇವ ಅಂತ ಕಾವ್ಯ ಕರಿತಾಳೆ. ಅಯ್ಯಯ್ಯೋ, ಕಾಡು ರಾಕ್ಷಸಿ ಬರ್ತಾ ಇದ್ದಾಳಲ್ಲ, ಅವಳ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಅಂತ ಶರ್ಟ್ ಹಾಕ್ಕೊಂಡು ಅಲ್ಲೇ ಅಡ್ಡ ನಿಂತ್ಕೋತಾನೆ ಮಹಾದೇವ. ಕಾವ್ಯ ರೂಮಿಗೆ ಬಂದು ಮಹಾದೇವ ಅಂತ ಕರಿತಾ, ರೂಮಿಗೆ ಬಂದಿದ್ನಲ್ಲ, ಸ್ನಾನನೂ ಮಾಡ್ಕೊಂಡು ಆಚೆ ಬಂದ, ಎಲ್ಲಿ ಹೋದ ಇವನು ಅಂತಾಳೆ ಕಾವ್ಯ. ಎಲ್ಲ ಇವಳ, ನೀನು ಸೈಂಟಿಸ್ಟ್ ಆಗಬಾರ್ದಾಗಿತ್ತು, ಪತ್ತೇದಾರಿ ಕೆಲಸ ಮಾಡಬೇಕಾಗಿತ್ತು, ಬಹು ಕಿಲಾಡಿ ನೀನು ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಮಹಾದೇವ ಅಂತ ಕಾವ್ಯ ಮತ್ತೆ ಕೂಗ್ತಾಳೆ. ಆಗ ಕಲ್ಯಾಣಿ ಬಂದು, ಯಾಕಮ್ಮ ಏನಾಯಿತು, ಯಾಕೆ ಕಿರ್ತಿದ್ಯಾ, ನೀನು ಕಿರ್ತಿರೋದು ನೋಡಿ ಭಯ ಆಯಿತು, ಮತ್ತೇನಾದರೂ ಪ್ರಾಬ್ಲಮ್ಮಾ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ಅದು ನಾನು ಮಹಾದೇವನ ಹತ್ರ ಸಾರಿ ಕೇಳಬೇಕಾಗಿತ್ತು ಅಂತಾಳೆ ಕಾವ್ಯ. ಶಾಕ್ನಿಂದ ಮಹಾದೇವ ನೋಡ್ತಾನೆ. ಈಚೆ ರಾಮ್ ರೂಮಲ್ಲಿ ರೆಡಿಯಾಗಿರುವಾಗ ಅವನಿಗೆ ಕಾಲ್ಗೆಜ್ಜೆ ಸಿಗುತ್ತೆ. ಯಾರದಿದು ಅಂತ ಪ್ರೇಮ ಹತ್ರ ಬಂದರು. ನಿನ್ನ ಕಾಲ್ಗೆಜ್ಜೆಯಲ್ಲಿ ಅಂತಾನೆ. ಕಾಲನ್ನು ನೋಡಿ ಕಾಲ್ಗೆಜ್ಜೆ ಅಂತಾಳೆ ಪ್ರೇಮ. ಆಗ ರಾಮ್ ಪ್ರೇಮ್ ಕಾಲಿಗೆ ಕಾಲ್ಗೆಜ್ಜೆನ ತೊಡಿಸ್ತಾನೆ. ಪ್ರೇಮ ಖುಷಿಯಾಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.